ಯಾವ ರೀತಿ ಯಾವ ಸ್ಟೋನ್ ಕ್ರಿಸ್ಟಲ್ ಮೂಲಕ ಒಂದು ಸ್ವಲ್ಪ ಸುಧಾರಿಸಬಹುದು ಅಂತ ನೋಡಿ. ಇವತ್ತಿನವರೆಗೂ ನಮ್ಮ ಒಂದು ಆಫೀಸ್ಗೆ ಅತಿ ಹೆಚ್ಚು ಜನ ಬರ್ತಾ ಇರೋದೇ ತುಲಾ ರಾಶಿ ತುಲಾ ಲಗ್ನದವರು, ಅದೇ ರೀತಿ ಸಿಂಹ ರಾಶಿ ಸಿಂಹ ಲಗ್ನದವರು. ಅದರಲ್ಲೂ ಸಿಂಹ ರಾಶಿಯವರು ತುಂಬ ಜನ ಬರ್ತಿದ್ದಾರೆ, ತುಲಾ ರಾಶಿಯವರು ತುಂಬ ಜನ ಬರ್ತಿದ್ದಾರೆ. ಎಲ್ಲರೂ ಕೂಡ ನಮ್ಮ ಏನು ಈ ಪ್ರೋಗ್ರಾಮ್ ಆಗಿರ್ಬೋದು, ನಮ್ಮ ವಿಡಿಯೋಸ್ ಆಗಿರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ನೋಡೇ ಬರ್ತಿದ್ದಾರೆ. ಯಾಕಂದರೆ ಫಸ್ಟ್ ಟೈಮು ತುಲಾ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿರೋದು ನೀವೇನೆ. ಬಟ್ ನಡೀತಿರೋದು ಹೀಗೆ ನಡೀತಿದೆ, ನಮ್ಮ ಲೈಫಲ್ಲಿ ಹೀಗೆ ಆಗ್ತಿದೆ. ಯಾವಾಗೂ ಇಲ್ಲದೆ ಇರೋವಂಥ ಕೋರ್ಟು ಕೇಸು ಪ್ರಾಬ್ಲಮ್ ಎಲ್ಲ ಇವಾಗ ಶುರು ಆಗ್ತಿದೆ, ಗುರು ಬದಲಾವಣೆಯ ನಂತರ ಶುರು ಆಗ್ತಿದೆ ಅಂತ ಬಹಳಷ್ಟು ಜನ ಆನ್ಲೈನಲ್ಲಿರ್ಬೋದು ಆಫ್ಲೈನಲ್ಲಿರ್ಬೋದು ತುಂಬ ಜನ ಕೇಳ್ತಿದ್ದಾರೆ. ಅವ್ರಿಗೆ ಪರಿಹಾರಕ್ಕೆ ಅವ್ರ ಮನೆಗೆ ವಾಸ್ತು ಸ್ಟೋನ್ಗಳು ಕೂಡ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ತುಲಾ ರಾಶಿಯವ್ರಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ನಿಮ್ಮ ಮನೆಯ ಅಗ್ನಿ ಮೂಲೆನೇ ನಿಮಗೆ ಪಾಯಿಂಟ್ ಔಟ್ ಆಗಿರುತ್ತೆ. ನಿಮ್ಮ ಮನೆ ವಾಸ್ತು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಎಲ್ಲವೂ ಇದ್ದು ಮನೇಲಿ ನೆಮ್ಮದಿ ಇಲ್ಲ, ಆರೋಗ್ಯ ಸಮಸ್ಯೆ ಇಲ್ಲ, ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರನ್ನ ಕಳ್ಕೊಳ್ತಾ ಇದ್ದೀವಿ, ಮನಃಶಾಂತಿ ಇಲ್ಲ, ಕಾರಣ ನಿಮ್ಮ ಮನೆಯ ವಾಸ್ತು ಕೂಡ ಆಗಿರುತ್ತೆ. ನಿಮ್ಮ ಮನೆಯ ಅಗ್ನಿ ಮೂಲೆ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆ ಅಗ್ನಿ ಮೂಲೆಯಲ್ಲಿ ನೋಡಿ ಸ್ಟೆಪ್ಸ್ ಅಂತ ಹೇಳಿದ್ದೆ, ಮತ್ತು ಅಲ್ಲಿ ಲಿಫ್ಟ್ ಅಂತ ಹೇಳಿದೆ. ಈ ಥರ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತ ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವ್ ಅನ್ನೋದಕ್ಕಿಂತ ಇರೋ ಬರೋ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದರೂ ಅದನ್ನು ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ಕೋರ್ಟು ಕೇಸು ಕಚೇರಿ ಈ ಥರದಕ್ಕೆ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇರಬೇಕಾಗತ್ತೆ, ದುಡ್ಡನ್ನು ಕಳೀತಾ ಇರಬೇಕಾಗತ್ತೆ. ಯಾಕಂದರೆ ಪ್ರಾಬ್ಲಮ್ ಅಲ್ಲಿಂದ ಶುರು ಆಗ್ತಾ ಹೋಗುತ್ತೆ. ಡೂಪ್ಲೆಕ್ಸ್ ಮನೆ ಕಟ್ಟಿರೋರು ಏನು ಮಾಡ್ತಾರೆ ಅಂದರೆ, ದೊಡ್ಡ ದೊಡ್ಡ ಮನೆಗಳಲ್ಲಿ ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡಿರ್ತಾರೆ, ಮನೆ ಒಳಗಿಂದನೇ ಮೆಟ್ಲು ಮಾಡ್ಕೊಂಡಿರ್ತಾರೆ. ಅವರು ಕೂಡ ಅಗ್ನಿ ಮೂಲೆಯಲ್ಲಿ ಲಿಫ್ಟು, ಸ್ಟೇರ್ ಕೇಸು, ಅಗ್ನಿ ಮೂಲೆಯಲ್ಲಿ ಹೊರಗಡೆ ಆಗಿರ್ಬೋದು, ಮನೆ ಒಳಗಡೆ ಆಗಿರ್ಬೋದು, ಆ ಮೂಲೆಗೆ ಟಚ್ ಆದಂಗೆ ಅವರು ಅದನ್ನು ಇಟ್ಕೊಂಡಿದ್ರೆ ಬಹಳಷ್ಟು ಡೂಪ್ಲೆಕ್ಸ್ ಮನೆಗಳಲ್ಲಿ ಇದೇ ಆಗ್ತಾ ಇದೆ. ಇದನ್ನು ಮಾಡ್ಕೊಂಡಿದ್ರೆ ಖಂಡಿತ ಹೇಳ್ತೀನಿ, ಅವ್ರ ಮನೇಲಿ ಏನಾದರೂ ಒಂದು ಆ ಮನೆಗೆ ಹೋಗಿ ಆ ಮನೆ ಕಟ್ಟಿ ಒಂದು 3 ವರ್ಷ 3ರಿಂದ 4 ವರ್ಷ ಅಷ್ಟೇ ಅವರು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ. ಅದಾದ ನಂತರ ಯಾಕಂದರೆ ನಾವೇನೇ ಒಂದು ಮನೆ ಕಟ್ಟಬೇಕಾದ್ರೆ ನಮ್ಮ ಮನೆಗೆ ಒಂದು 50ರಿಂದ 60 ವರ್ಷ ಈ ಮನೆಯ ಒಂದು ವಾಸ್ತು ಚೆನ್ನಾಗಿರಬೇಕು, ಈ ಮನೇಲಿ ಪಾಸಿಟಿವ್ ಆಗಬೇಕು, ಅದೃಷ್ಟ ಇರಬೇಕು ಅಂತ ನೋಡಿ ಮಾಡ್ತೀವಿ. ಆ ಮನೆಗೆ ಹೋದ್ಮೇಲೆ ನಾವು ಚೆನ್ನಾಗಾಗಬೇಕು ಅಂತ 3ರಿಂದ 4 ವರ್ಷದ ಒಳಗಡೆನೆ ಆ ಮನೆಗೆ ಹೋದವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಮನೆ ಕಟ್ಕೊಂಡು ಹೋದವ್ರಿಗೆ ಏನು ನೀವು ಡೂಪ್ಲೆಕ್ಸ್ ಮನೆ ಮಾಡಿದಾಗ ಹಿಂದ್ಗಡೆ ಸ್ಟೆಪ್ಸು ಮತ್ತು ಅಗ್ನಿ ಮೂಲೆಯಲ್ಲಿ ಲಿಫ್ಟ್ ಇಡ್ತೀರೋ ಅವ್ರಿಗೆ ಇನ್ನಿಲ್ದಿದ್ದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ವಾಸ್ತು ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ 3ರಿಂದ 4 ವರ್ಷ ಆಯಸ್ಸು ಆ ಮನೆಗಷ್ಟೇ. ಅದರ ನಂತರ ಆ ಮನೇಲಿರೋರ್ನು ಕಳ್ಕೊಳ್ಬೇಕಾಗತ್ತೆ, ದುಡ್ಡು ಕಾಸು ಕಳ್ಕೊಳ್ಬೇಕಾಗುತ್ತೆ. ಒಂದಲ್ಲ ಒಂದು ಪ್ರಾಬ್ಲಮ್ಮು. ಇವಾಗ ಹೋದಾಗ ಈ ತಕ್ಕ ಮಟ್ಟಿಗೆ ಅವ್ರು ಚೆನ್ನಾಗಿರ್ಬೋದು, ಆದರೆ 3 to 4 ಇಯರ್ಸ್ ಆದಮೇಲೆ ಇಲ್ಲದೇ ಇರೋ ಪ್ರಾಬ್ಲಮ್ಮು, ಹೆಲ್ತ್ ಪ್ರಾಬ್ಲಮ್ ಅಂತೂ ಅತಿ ಹೆಚ್ಚು ಬರ್ತಾ ಹೋಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಅಂದರೆ ಅಂತಿಂಥ ಹೆಲ್ತ್ ಪ್ರಾಬ್ಲಮ್ ಅಲ್ಲ. ಈ ಥರ ಒಂದು ಕಾನ್ಸೆಪ್ಟ್ ಏನಿದೆ, ವಾಸ್ತುವನ್ನು ಸರಿ ಮಾಡಿಸ್ಕೋಬೇಕು ಅಂದರೆ ಖಂಡಿತ ನೀವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ವಾಸ್ತುವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಅದನ್ನು ಒಂದು ವಿಡಿಯೋ ಆಗಿರ್ಬೋದು ಅಥವಾ ಆ ಒಂದು ಪಿಕ್ಚರ್ಸ್ ಆಗಿರ್ಬೋದು ನಮಗೆ ಕಳಿಸಿದ್ರೆ ನಾವು ಖಂಡಿತ ವಾಸ್ತು ಮಾಡಿಕೊಡ್ತೀವಿ. ಮತ್ತು 5 ಅಂತ ಹೇಳಿದೆ. ಮತ್ತೆ ಅದಕ್ಕೆ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜಯಂತಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ.